ಮಕ್ಕಳೇ, ವಾಲ್ಮೀಕಿ ಮಹರ್ಷಿಗಳು ನಾರದರು ತಮಗೆ ಸಂಗ್ರಹವಾಗಿ ಹೇಳಿದ್ದಂಥ ಕಥೆಯನ್ನು ಅದೇ ಕ್ರಮದಲ್ಲಿ ಹಂತ ಹಂತವಾಗಿ ಬರೆದು ಅದಕ್ಕೆ ರಾಮಾಯಣ ಮಹಾಕಾವ್ಯ ಅಂತ ಹೆಸರಿಟ್ರು ಅಂತ ನಾವು ನಿನ್ನೆ ದಿನ ತಿಳಿದ್ವಿ. ಹಾಗಾದ್ರೆ ಇಂದಿನಿಂದ ಈ ರಾಮಾಯಣ ಮಹಾಕಾವ್ಯದ ಕಥಾವಳಿಯನ್ನ ನಾವು ಹಂತ ಹಂತವಾಗಿ ತಿಳಿಯೋಣ. ಉತ್ತರದಲ್ಲಿ ಗಂಗಾ ನದಿಯ ಉತ್ತರ ಭಾಗದಲ್ಲಿ ಕೋಸಲ ಅಂತ ಒಂದು ದೊಡ್ಡ ರಾಜ್ಯ ಇತ್ತು. ಆ ಕೋಸಲದ ರಾಜಧಾನಿ ಅಯೋಧ್ಯೆ ಆಗಿತ್ತು. ಅಯೋಧ್ಯೆಯ ಬಗ್ಗೆ ನಾವು ಈಗಾಗಲೇ ಕೇಳ್ತಾ ಇದ್ದೀವಿ. ಸೂರ್ಯವಂಶದ ಪ್ರಸಿದ್ಧ ಚಕ್ರವರ್ತಿಯಾದಂಥ ಮನು ಅಂತಕ್ಕಂಥವನು ಅಯೋಧ್ಯೆಯನ್ನ ಕಟ್ಟಿಸಿದವನು. ಅಯೋಧ್ಯ ಬಹಳಷ್ಟು ದೊಡ್ಡ ನಗರ. 120 ಮೈಲ್ ಅಗಲ, 30 ಮೈಲ್ ಉದ್ದಾಗಿನೂ ಇತ್ತು. ಎಲ್ಲಿ ನೋಡಿದಲ್ಲಿ ಎತ್ತರವಾದ ಕಟ್ಟಡಗಳು, ಅಗಲವಾದ ರಸ್ತೆಗಳು, ಸುಂದರ ಉದ್ಯಾನವನಗಳಿಂದ ನಗರ ಶೋಭೆಯನ್ನ ತಂದುಕೊಂಡಿತ್ತು. ಪವಿತ್ರವಾದ ಸರಿಯೂ ನದಿ ಸಹ ಅಯೋಧ್ಯದ ಹತ್ರನ ಹರಿತಾ ಇತ್ತು. ಅಯೋಧ್ಯದಲ್ಲಿ ವೇದ ಪಾಠಶಾಲೆಗಳು, ಸಂಗೀತ ನೃತ್ಯ ಶಾಲೆಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದವು. ಅಲ್ಲಿರ್ತಕ್ಕಂಥ ಜನ ಕುಶಲಕರ್ಮಿಗಳಾಗಿದ್ರು. ಆಟದ ಬಯಲುಗಳು, ಒಳಚರಂಡಿ ವ್ಯವಸ್ಥೆ, ಗಿಡಗಳ ವ್ಯವಸ್ಥೆ, ಅರವಟ್ಟಿಗೆ ಮುಂತಾದವನ್ನು ಅಯೋಧ್ಯ ಹೊಂದಿತ್ತು. ಆಧುನಿಕ ನಗರಗಳಿಗೆ ಯಾವ ರೀತಿಯಿಂದಲೂ ಅದು ಕಮ್ಮಿ ಇರಲಿಲ್ಲ. ಕೋಸಲ ದೇಶವನ್ನ ಆಗ ದಶರಥ ಅಂತಕ್ಕಂಥ ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಅವನು ಇಕ್ಷ್ವಾಕು ವಂಶದವನು. ಅವನು ಸತ್ಯವಂತನಾಗಿದ್ದ, ಪರಾಕ್ರಮಶಾಲಿಯಾಗಿದ್ದ. ರಾಜ್ಯವನ್ನ ಧರ್ಮದಿಂದ ಆಳ್ತಾ ಇದ್ದ. ಅವನು ದೇವಲೋಕದ ಇಂದ್ರನಂತೆ ಕಂಗೊಳಿಸ್ತಾ ಇದ್ದ. ಅವನ ಕಾಲದಲ್ಲಿ ಕೋಸಲ ದೇಶದ ಪ್ರಜೆಗಳು ಬಹಳಷ್ಟು ಸಂತೋಷದಿಂದ ಇದ್ರು. ರಾಜ್ಯನ ಸೈನ್ಯವೂ ಸುಸಜ್ಜಿತವಾಗಿತ್ತು. ರಾಜ್ಯದಲ್ಲಿ ಯಾರಿಗೂ ಶತ್ರುಗಳ ಭಯವೇ ಇರಲಿಲ್ಲ. ಆ ದಶರಥನಿಗೆ 8 ಜನ ಮಂತ್ರಿಗಳಿದ್ರು. ಅವರೆಲ್ಲ ಮಹಾನ್ ಚತುರರು, ಬುದ್ಧಿವಂತರು ಆಗಿದ್ರು. ಅವರಲ್ಲಿ ಸುಮಂತನು ಪ್ರಮುಖನಾಗಿದ್ದ. ಪ್ರಜೆಗಳ ಯೋಗಕ್ಷೇಮವೇ ಮಂತ್ರಿಗಳ ಗುರಿಯಾಗಿತ್ತು. ಅದಕ್ಕಾಗಿ ಮಂತ್ರಿಗಳು ಹಗಲು ರಾತ್ರಿನೂ ಶ್ರಮಿಸ್ತಾ ಇದ್ರು. ಮತ್ತ ವಸಿಷ್ಠ ಮತ್ತು ವಾಮದೇವ ಅಂತಕ್ಕಂಥವ್ರು ದಶರಥನ ಆಸ್ಥಾನದ ಮುಖ್ಯ ಕುಲಪುರೋಹಿತರಾಗಿದ್ರು. ಅವರು ಯಾಗ ಯಜ್ಞಗಳನ್ನ ಮಾಡಿ ದೇವತೆಗಳನ್ನ ತೃಪ್ತಿಪಡಿಸ್ತಾ ಇದ್ರು. ಮಳೆ ಬೆಳೆಗಳು ಸರಿಯಾಗಿ ಆಗುವಂತೆ ಪ್ರಾರ್ಥಿಸ್ಕೊಳ್ತಾ ಇದ್ರು. ಯಾರೂ ಧರ್ಮ ಮಾರ್ಗವನ್ನ ಬಿಟ್ಟು ಹೋಗದಂತೆ ನಡೆದುಕೊಳ್ತಾ ಇದ್ರು. ಒಟ್ಟಿನಲ್ಲಿ ಕೋಸಲ ದೇಶ ಸುಖ ಸಂತೋಷದ ಬೀಡೆ ಆಗಿತ್ತು. ಇಷ್ಟೆಲ್ಲ ಆದರೂ ದಶರಥನಿಗೆ ಒಂದು ಚಿಂತೆ ಯಾವಾಗಲೂ ಕೊರಿತಾ ಇತ್ತು. ಅವನಿಗೆ ವಯಸ್ಸಾಗುತ್ತಾ ಬಂದರೂ ಮಕ್ಕಳಾಗಿರಲಿಲ್ಲ. ಅದಕ್ಕಾಗಿ ಮಕ್ಕಳ ಚಿಂತೆ ಅವನನ್ನು ಹಣ್ಣು ಮಾಡಿತ್ತು. ಒಂದು ದಿನ ದಶರಥ ಮಹಾರಾಜನಿಗೆ ಯಾಗ ಮಾಡಬೇಕಂತ ಆಸೆ ಆಯಿತು. ಮೋಕ್ಷ ಸಂಪಾದನೆಗಾಗಿ ಅಶ್ವಮೇಧ ಯಾಗವನ್ನ, ಮಕ್ಕಳನ್ನ ಪಡೆಯುವ ಸಲುವಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಬೇಕಂತ ಅವನು ತನ್ನ ಮನದಾಗ ಯೋಚಿಸಿದ. ಯಾಗವನ್ನ ಮಾಡಿದ್ರೆ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಆಗ ವರವಾಗಿ ಮಕ್ಕಳನ್ನ ಕೇಳಬಹುದು ಅಂತ ಅವನಿಗನಿಸ್ತು. ಅದಕ್ಕಾಗಿ ಅವನು ಮಂತ್ರಿಗಳನ್ನ, ಪುರೋಹಿತರನ್ನ ತನ್ನ ಆಸ್ಥಾನಕ್ಕೆ ಕರೆಸಿದ. ಅವರಲ್ಲಿ ಹೇಳ್ತಾನವನು, ನಾನು ಮಕ್ಕಳನ್ನ ಪಡೆಯುವ ಸಲುವಾಗಿ ಒಂದು ಯಾಗವನ್ನ ಮಾಡಬೇಕಂತ ಯೋಚನೆ ಮಾಡೀನಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಅವನ ಮಂತ್ರಿಗಳಲ್ಲಿ ಕೇಳ್ಕೊಂಡ. ಆಗ ಕುಲ ಪುರೋಹಿತರಿಗೂ ಮಂತ್ರಿಗಳು ರಾಜನ ಮಾತು ಕೇಳಿ ಬಹಳಷ್ಟು ಆನಂದ ಆಯಿತು. ಯಾಗವನ್ನ ಮಾಡೋದು ಒಳ್ಳೆಯದು. ಇದರಿಂದ ಲೋಕದಲ್ಲಿ ಧರ್ಮ ಬೆಳೀತದ, ಲೋಕ ಕಲ್ಯಾಣ ಆಗ್ತದ, ನಿಮ್ಮ ಇಚ್ಛೆನೂ ಈಡೇರ್ತದ, ಎಲ್ಲರಿಗೂ ಮೋಕ್ಷನೂ ದೊರೀತದ ಅಂತ ಅಂದ್ರು. ಯಾಗ ಒಂದು ಪುಣ್ಯ ಕಾರ್ಯ. ಅದು ಬಹುದೊಡ್ಡ ಕೆಲಸ. ಎಲ್ಲ ಮುನಿಗಳು, ಋಷಿಗಳು, ರಾಜರು, ಪ್ರಜೆಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರೂ ಕುಳಿತುಕೊಂಡು ಯಾಗದ ಬಗ್ಗೆ ಚರ್ಚೆ ಮಾಡಿದ್ರು.
ಆಗಲೇ ಕೆಲಸವನ್ನ ಪ್ರಾರಂಭಿಸೇ ಬಿಟ್ರು. ಯಾಗ ಮಾಡುವವರಿಗೆ ಸಹಕಾರ ನೀಡಬೇಕಂತ ಅನೇಕ ಋಷಿಮುನಿಗಳು ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯದಿಂದ ರಾಜರುಗಳು ಅಯೋಧ್ಯಕ್ಕೆ ಬಂದರು. ಯಾಗವನ್ನ ನೋಡುವ ಸಲುವಾಗಿ ದೂರ ದೂರದ ಊರುಗಳಿಂದ ಲಕ್ಷಾಂತರ ಜನರು ಬಂದಿದ್ರು. ಆಗ ಅಯೋಧ್ಯೆಯ ಪ್ರತಿ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಅಲ್ಲಿರ್ತಕ್ಕಂಥ ಜನರೆಲ್ಲ ಸಂತೋಷದಿಂದ ಓಡಾಡ್ತಾ ಇದ್ರು. ಊರು ತಳಿರು ತೋರಣಗಳಿಂದ ಅಲಂಕರಣಗೊಂಡು ತುಂಬಾ ಶೋಭಾಮಾನವಾಗಿ ಕಂಗೊಳಿಸ್ತಾ ಇತ್ತು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಜನರಿಗೆ ಇಳಿದುಕೊಳ್ಳುವುದಕ್ಕೆ ಊಟದ ವ್ಯವಸ್ಥೆ ಮಾಡುವುದಕ್ಕೆ ಸ್ಥಳವಾದರೂ ಎಲ್ಲಿ ಅಂತ ಯೋಚಿಸಿ ಅದಕ್ಕಾಗಿ ಈಗಾಗಲೇ ಒಂದು ಹೊಸ ಉಪನಗರವನ್ನ ಕಟ್ಟಿದ್ರು. ಎತ್ತರವಾದ ಸ್ಥಳದಲ್ಲಿ ವಿಶಾಲವಾದ ಯಜ್ಞ ಶಾಲೆ ಸೃಷ್ಟಿಯಾಯಿತು. ಅದರ ಸುತ್ತಲೂ ಲಕ್ಷಾಂತರ ಜನ ಕುಳಿತು ಯಾಗದ ಕಾರ್ಯಕಲಾಪಗಳನ್ನು ನೋಡಲು ಅನುಕೂಲ ಆಗಿತ್ತು. ಬೇರೆ ಬೇರೆ ಊರುಗಳಿಂದ ಬಂದವರಿಗಾಗಿ ಅತಿಥಿ ಗೃಹಗಳು, ಬಿಡಾರಗಳು, ಭೋಜನ ಶಾಲೆಗಳು ನಿರ್ಮಾಣಗೊಂಡವು. ಯಜ್ಞ ಶಾಲೆಯನ್ನು ಬಲ್ಲ ಶಿಲ್ಪಿಗಳು ಯೂಪ ಸ್ತಂಭಗಳನ್ನು ಕಟ್ಟಿದ್ರು. ಶಾಸ್ತ್ರ ರೀತಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿದರು. ಯಾಗ ಮಾಡಿಸುವುದಕ್ಕಾಗಿಯೇ ಅಂಗದೇಶದಿಂದ ಮಹರ್ಷಿ ಋಷ್ಯಶೃಂಗ ಅಂತವರು ಬಂದಿದ್ರು. ಅವರು ಬಹಳಷ್ಟು ಮೇಧಾವಿಗಳಾಗಿದ್ದರು. ಋಷ್ಯಶೃಂಗರು ಹಾಗೂ ಪುರೋಹಿತರಾದ ವಸಿಷ್ಠರನ್ನ ಮುಂದಿಟ್ಟುಕೊಂಡು ದಶರಥ ಮಹಾರಾಜ ಯಾಗವನ್ನ ಆರಂಭಿಸಿದ. ಯಾಗ ಹೇಗೆ ನಡೀತು, ಯಾಗದ ಫಲ ಏನು, ಯಾಗ ಯಾರೆಲ್ಲರಿಗೆ ಸಂತೋಷ ಕೊಡ್ತು, ಈ ಎಲ್ಲ ವಿಷಯಗಳನ್ನ ನಾವು ನಾಳಿನ ದಿನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು.